ಆದ್ಮೇಲೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಡಿಸೆಂಬರ್ 20ರಿಂದ ಬರುವ ಮಂಗಳವಾರ ಡಿಸೆಂಬರ್ 26 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗ್ಯದ. ಒಳ್ಳೆ ಬಿಸಿಲು ಕೂಡ ಈ ವಾರದೊಳಗ ನೋಡೋದಕ್ಕೆ ಸಿಗ್ತದ. ಎಲ್ಲೋ ಕೆಲವು ಕಡೆ ಮೋಡಗಳು ಕಾಣಿಸಿಕೊಳ್ಬಹುದು, ಆದ್ರ ಮಳೆಯ ಸಾಧ್ಯತೆ ಇಲ್ಲ ಅನ್ನುವಂಥ ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಕೇವಲ 5% ಅನ್ನುವಂಥ ಒಂದು ಸೂಚನೆ ಅವರಿಂದ ಅದ. ಹಿಂಗಾಗಿ ಇಡೀ ವಾರ ಸಂಪೂರ್ಣವಾಗಿ ಒಣ ಬಿಸಿಲಿನ ವಾತಾವರಣ ಇರ್ತದ. ಇದರ ಒಂದು ಸೂಚನೆಯನ್ನ ಗಮನಿಸಿ ತಾವು ಈ ಸಮಯದೊಳಗೆ ಏನೇನು ಯೋಜನೆಗಳನ್ನ ಮಾಡ್ಕೋಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡಿದ್ದೀರಿ ಅವುಗಳನ್ನ ತಾವು ಕಾರ್ಯರೂಪಕ್ಕೆ ಇಳಿಸಬಹುದು. ಇದರೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾವು ಕಾಲಕ್ಕೆ ಬಿಡುಗಡೆ ಮಾಡುವಂಥ ಹೊಸ ವಿಡಿಯೋಗಳ ಸೂಚನೆ ಸಿಗ್ತದೆ. ಮತ್ತು ಯಾವುದೇ ಮುಖ್ಯ ಮಾಹಿತಿ ಸೂಚನೆ ನಿಮ್ಮ ಕಣ್ತಪ್ಪಿ ಹೋಗುವುದಿಲ್ಲ. ನಿಮ್ಮ ಮಿತ್ರರು, ಬಂಧು ಬಳಗದವರಿಗೆ ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಹೇಳ್ರಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಈ ವಿಡಿಯೋಕ್ಕೆ ವಿರಾಮ ಹೇಳ್ತಾ ಇದ್ದೀವಿ. ಮುಂದಿನ ವಿಡಿಯೋದೊಳಗೆ ಹೊಸ ಬೆಳವಣಿಗೆಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.